ಅಣ್ಣ ಓಣಿಗೆ ನಡೆದ್ರ ಕಡ್ಕೊಡ್ತೀನ ಅಣ್ಣ ಓಣಿಗೆ ನಡೆದ್ರ ಕರಿತಾಣ್ಣ ನಡ್ಡೆದ್ಮವ ನನ್ನ ಕರಿತಾಣ್ಣ ನಡ್ಡೆದ್ಮವ ಕಮಾವು ಜಾಯಿಲ್ಲ ಉಸಿರು ಜಾಯಿಲ್ಲ ಕಮಾವು ಜಾಯಿಲ್ಲ ಉಸಿರು ಜಾಯಿಲ್ಲ ಬಾಗದೈ ರಿಕ್ಷಾವಲ್ಲ ತವಾಟ ಮದಿ ಬಾಗದೈ ರಿಕ್ಷಾವಲ್ಲ ಬಾಗದೈ ರಿಕ್ಷಾವಲ್ಲ ತವಾಟ ಮದಿ ಬಾಗದೈ ರಿಕ್ಷಾವಲ್ಲ ಆತನ ಆತು ನೋಡು ಪಟ ಪಟ ಮೊಸರು ಮಾಡ್ಕೊಂಡ ಐ ಒಯ್ಕೋಬೇಡ ಎದ್ರೂಪೆ ನಮ್ ಡೈರೆಕ್ಟ್ ಗಜವಾನೆ ನಿಮ್ಮವ್ರ ರಾಣಿ ಹಾಕಿದ್ರ ಗಜ ಗಜ ಮಾಡಿ ಎದ್ದು ಬಿಡು ಸುಮ್ನೆ ಗಜ ಗಜಲ್ಲ ನಿಮ್ಮೋನ್ ಪಚ್ ಪಚ್ ಏನ್ ಹೇಳ್ತಾನೆ ಮಗಳ ಪಾಟ್ನ ಮೊಸರು ಮಾಡ್ಕೊಂಡ ಸಟ್ನ ಬಂದ್ ಬಿಡಿವ ಆಯ್ತಪ್ಪ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಅಂತ ನಿಲ್ವಿನ ಮ್ಯಾಗ ನಿನಗ ಹಾಲ್ ಕಾಸಿಟ್ಟಿನಿ ನಿನಗ ಏನಾರ ಚಾ ನೆನಪಾತಂದ್ರ ಬಡಕ್ ನಾ ಒಂದ್ ಗ್ಲಾಸ್ ಹಾಲ್ ಕುಡ್ದು ಬಿಡು ಯವ್ವ ಒಟ್ಟ ಹಾಲಿನ ಸುದ್ದಿನ ತೆಗಿಬೇಡ ಒಟ್ಟ ನಾನು ಎದಿ ಹೊಡೆದ ನೀರ್ ಆಗಿಬಿಡ್ತೈತಿ ಓ ನಿನ್ನ ಅವನ ಅಯ್ಯಯ್ಯೋ ನಿನ್ನವನ ಹಾಲ್ ಅಂದ್ರ ಅಷ್ಟೇ ಯಾಕೆ ಹೆದರಕತ್ತೀಯ ಅದೊಂದ್ ದೊಡ್ಡ ಕತ್ತಿನಾಗೈತಿ ಓ ನಿನ್ನ ಅವನ ಗೊತ್ತಿಲ್ಲನ ಏನದು ಯವ್ವ ಮಾನ್ಯ ವಿಲಾಯಕ ಹೋಟೆಲ್ದಾಗ ಚಾ ಕುಡಿಬೇಕಂತ ಹೋದ್ನಿವ ಹೋದಿ ಚಾ ಕುಡಿಬೇಕಂತ ಹೋದ್ರ ಅವನವನ ಚಾ ಕುಡಿದ್ರ ಕಪ್ಪ ಆಕೈತಿ ಗಪ್ಪ ಅಂತ ಹೇಳಿ ಬಿಸಿ ಬಿಸಿ ಹಾಲು ತೋನಿವ ಸುಡುತ್ತಿದ್ದು ಕ್ಯಾಟ ಅವ ವಿನಾಯಕ್ ಹೋಟೆಲ್ದಾಗ ಪಾಪ ಅವ ಮುದುಕ ಮನುಷ್ಯ ಅಂತ ಹೇಳಿ ಸುಡು ಸುಡು ಕಪ್ನ್ಯಾಗ ತಂದ್ ಹಿಟ್ಟು ಬಿಟ್ಟವ ಹೋಟೆಲ್ದಾಗ ಯಾರು ಇದ್ದಿದ್ದಿಲ್ಲ ಒಬ್ಬನ ಬೇರೆ ನಾನು ಬೇರೆ ಈಗ ನಡಬರ್ಕಿಂದ ಗಾವ್ ಆಗತ್ತೆ ನಿನಗ ಅದಕ್ಕೆ ಸೆಂಟ್ರದ ಪಾಡಕೈತಿ ಒಬ್ಬನ ಬೇರೆ ಒಬ್ಬನ ಇರಾನ ಇಲ್ಲ ಆರ್ಲಿಗಪ್ಪತ್ತ ಟೇಬಲ್ ಮ್ಯಾಗ ಇಟ್ಟಿನ ತಂಗಿ ಟೇಬಲ್ ಮ್ಯಾಗ ಇಟ್ನಿ ಅವನವನ ಆರ್ಲಿಗಪ್ಪತ್ತ ಸೋಮ್ ಬಿಟ್ಟು ನಾನು ಒಂದು ಮುದುಕಿ ಬತ್ತು ಬಸ್ ಸ್ಟ್ಯಾಂಡ್ ಒಂದು ಇಳದ ಆಕಿ ಶರ್ರಗ ಬಿದ್ದ ನನ್ನ ಬಾಟ್ಲಿ ಮ್ಯಾಗ ಬಿದ್ದ ಅಯ್ಯಯ್ಯೋ ನೋಡ್ತಿ ಇಲ್ಲ ನೋಡು ಏನ್ ಅನ್ಬೇಕು ನಾನು ಏನ್ ಅನಬಾರ್ದ ಅನ್ಯವ ನಾನು ಏನಂದಿ ನೀನು ಏ ಮುದುಕಿ ಸ್ವಲ್ಪ ಶರ್ರಗ ತಕ್ಕೋರ ಹಾಲು ಕುಡಿತ ನೀವ ಅನ್ನೋದಟ್ಟ ತಡ ಕಾಲಾನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ದಡಲ್ಲ ಪಡಲ್ಲ ಚಾಲುನ ಸಮಸ್ಯೆ ಇದ್ರ ಕೊಳ್ಳೇಗಾಲದ ಯಾವನವ್ರ ಅಜ್ಜನ್ ಕರ್ಕೊಂಬಂದ್ ಮಾಡ ತಗಸ್ರ ಏ ನೀನ್ ನವಣ ಮಗ ಅಲ್ಲಿ ನೀನು ದೇವ್ರ ಕೊಟ್ಟ ಮಗ ನೀನು ಯಪ್ಪ ಸರಸ್ ಹಾಲು ಕುಡಿತೀನಿ ಅಂದ್ರೆ ನೀನು ಸುಮ್ನೆ ಬಿಡ್ತಾರಂತ ಮಾಡಿ ನಿನ್ನ ಕಾಲ್ ಮುರಿದು ಮನೆ ಕಳಿಸ್ತಾರ ನಾವು ನಾ ಹೇಳಿದ್ದ ಚಾ ಕುಡಿ ಕಪ್ಪಿನ ಮ್ಯಾಗಿಂದ ಶರ್ಗ ತಕ್ಕೋ ಅಕ್ಕಿ ಶರ್ಗನ ಬ್ಯಾರೆ ಕಡೆ ತಿಕ್ಕೋ ಅಂದ್ರ ನಾ ಏನು ಮಾಡವ ಯವ್ವ ಈಗಿನ ಕಾಲ ಬಾಳ ಉಲ್ಟಾ ಐತಪ್ಪ ಏನಿತ್ತು ಡಬಲ್ ಮಿನಿ ಮ್ಯಾಗ ನಡ್ಯಾಕತ್ತ ನಾವು ಅದ್ರಾಗ ನಡಿಬೇಕು ಇವತ್ತ ಹೆಂಗ್ ಗಜಮ ಅಂತ ಹೇಳಿ ಹಾಲಿನ ಸುದ್ದಿ ನಮಗ್ ಬೇಡ ಗಜ ಗಜ ಮಾಡಿ ಎದ್ದು ಬಿಡು ಸುಮ್ನೆ ಅಡ್ಡಾಡ್ಕೊಂಡ ಮಾರ್ಕೊಂಡ್ ಬಂದ್ ಬಿಡ್ತಂಗಿ ಏನ್ ಹೇಳ್ತಾನ ಆಯ್ತಪ್ಪ ನೀ ಮುಂದೆ ಮನಿಗೆ ಹೋಗು ನಾ ಒಂದಿಟ್ಟು ಮೊಸರು ಮಾರ್ಕೊಂಡು ಗಜ ಗಜ ಮಾಡಿ ಎದ್ದು ಬಿಡು ಸುಮ್ನೆ ಏನ್ ಹೇಳ್ತಾನ ನೋಡಲಿ ಗಜ ಗಜ ಮಾಡೋದು ಹಚ್ಚಾರ ಅಪ್ಸಾರ ನೀ ಎಲ್ಲಾರ ಗಜ ಗಜ ಮಾಡ್ಕೊಂಡ್ ನಾನು ಒಬ್ರು ತೆಗೆದು ಬಂದಿಯವ್ವ ಯಪ್ಪ ನೋಡ್ತಿ ಮತ್ತಿನ್ನೆಲ್ ನೋಡ್ಲಿ ಗಜ ಗಜ ಮಾಡಿ ಎದ್ದು ಬಿಡು ಏನ ಅಂದೆಲ್ಲಪ್ಪ ಏನ ಅಂದೆಲ್ಲ ಏನಿಲ್ಲ ಅಲ್ಲಿ ಎಲ್ಲಿ ನಿಂತು ಮಾರ್ಕೋತ ಬರಬೇಡ ನೀನು ಸಾಮಾನ್ ಮ್ಯಾಗ ಆಣಿ ಮಾಡಿ ಒಟ್ಟ ನಾನು ಎಲ್ಲಿ ಹೋಗಿ ಬರಂಗಿಲ್ಲ ಒಟ್ಟ ನಾನು ಸಾಮಾನು ಮ್ಯಾಗ ಅಡಿ ಮಾಡೋರ ಮಂದಿ ಭಾಳ ಹುಟ್ಟೈತಿ ನಿನ್ನವನ ನಿನ್ನ ಗಿನಿ ಅಂತ ಮೂಗ್ ಮ್ಯಾಗ ಆಣಿ ಮಾಡಿ ಅಯ್ಯೋ ಎಲ್ಲಾರು ಮುಗಿನ ಮ್ಯಾಗ ಕಣ್ಣೈತಿ ಆನಂದ ಹೋಗಿ ಬರ್ತೀಯ ಹೋಗಿ ಬಾ ಚಟ್ಲಿ ಬಾ ಹೇಳ್ತು ಉಡಾಳ ಹುಡುಗರ ಕೂಡ್ಬೇಡ ಐತು ಸಟ್ನ ಬಾ ಸಾವಕಾಶ ಹಗರ್ಕ ಹೋಗಾಯಪ್ಪ ಬರ್ಲಿ ಅಲ್ಲಿ ಬಾಯಾಗ ಹಲ್ಲಿಲ್ಲರ ಮುದುಕ್ಯಾರ ನಿನಗೋಸ್ಕರ ಬಾಯಿ ತೆರ್ಕೊಂಡ್ ಕುಂತಾರ ಅದಕ್ಕ ಹಿಡ್ಕೊಂಡ್ ಬೆಲ್ಲಾಗಿಲ್ಲ ಕೊಟ್ಟಾರ ಸಾವಕಾಶ ಹೋಗು ಬಾಯಾಗ ಹಲ್ಲಿಲ್ ಮುದುಕ್ಯಾರ ಅಂದ್ರೆ ಹೆಂಗ್ ಜೋಲ್ ಸೇರಿಸ್ತಾ ನೋಡಿ ಓಯ್ ಬಾಪ ಮೊಸರು ಬೇಕೇನ್ರಿ ಮೊಸರು ಗಟ್ಟಿ ಕಿನಿ ಮೊಸರು ನನ್ನ ಮೊಸರ್ನಾಗಿಲ್ರಿ ಕಸರು ತಿಂದವ್ರ ನೆನಸ್ಬೇಕ್ರಿ ಒಮ್ಮೆ ನನ್ನ ಹೆಸರು ಸುತ್ತಮುತ್ತ ಹಳ್ಳಿ ಒಳಗ ಯಾರ್ದಿಲ್ರಿ ನನ್ನಂತ ಮೊಸರು ಬರ್ರಿ ಯಾರಿಗ್ ಬೇಕವ್ರು ಬರ್ರಿ ಮೊಸರು ಬಾರ ಬಂಗಾರ
ಒಣ್ಣೆ ಸೀನಿಂದ ನೋಡತ್ತೆ ಭಾಳ ನರ್ವಸ್ ಆಗಿಲ್ಲ ಯಾಕ ಹಂಗೇನಿಲ್ಲ ಹುಡುಗಿ ಹೇಳ ನಿಂದ ಯಾಕ ಬ್ಯಾಟ್ರಿ ಡೌನ್ ಆಗೈತಿ ಹಂಗೇನಿಲ್ಲ ನಿಂದ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಮಾಡ್ಬೇಕು ನಾ ಮಾಸ್ತರ್ ಚಾರ್ಜ್ ಮಾಡ್ಲ ಒಂದಿಟ್ಟು ಹಾತೆ ಇದು ಬೇಡ ಅದನ್ನ ಕೊಡು ಚಾರ್ಜ್ ಮಾಡ್ಲೇ ಹೆಚ್ಚಿ ಬೆಳತನಕ ಹೆಚ್ಚಿಗೆ ನೋಡಿ ಇಟ್ಟು ಹೆಚ್ಚಿಗೆ 6 ತಿಂಗಳು ಜಗ್ಬೇಕು ನೋಡಿ ನಾ ಎಬ್ಬಿಸ್ತೀನಿ ಕೇಳಿ ನಿಂದ್ರಿ ಇಲ್ಲಿ ಹಣ ಯಾತ್ಲಿ ನಿಮಗೆ ಕುಚ್ಚಿ ತತ್ತಿ ಫ್ರೀ ಕೊಡಿಸ್ಲಿ ಸುಮ್ ಕುಂದ್ರೆ ನಿಮ್ಮ ಚಂದ ಅಲ್ಲ ಇಲ್ಲಿ ಕರೆಂಟ್ ಅಲ್ಲಿ ಪಾಸ್ ಆಗಕತ್ತ ನೀನು ಮಾಮ ನಿನ್ನ ಬೇರುಗಳು ಎಲ್ಲೆಲ್ಲಿ ಉದ್ಭವ ಆಗ್ಯಾವ ಯಾಕೋ ಡೌಟ್ ಬರಾಕತ್ತೈತೆ ನನ್ನ ಮಾಮನ ಮ್ಯಾಗ ಇಲ್ಲಿ ಮುಟ್ಟಿದ್ರೆ ಅಲ್ಲಿ ಪಾಸ್ ಆಗತ್ತಾವ ಅದಕ್ಕೆ ಇನ್ನೊಮ್ಮೆ ಬಸ್ಲೆ ಮಾಮ ಮಾಮ ನಿಂದ ಫ್ಯೂಸರ್ ಐತಿ ಇಲ್ಲ ಇಲ್ಲ ಎಲ್ಲಿ ಕರೆಂಟ್ ಹೊಡಿತೈತಿ ಅದಕ್ಕೆ ಅದಿರ್ಲಿ ಬಿಡು ಹುಡುಗಿ ಎಲ್ಲಿ ಜನರೇಟರ್ ತುರುಕೇನೆ ಯಾರಿಗೆ ಗೊತ್ತ ಮಗ ಅದನ್ನ ಬಿಡು ನೀ ಎದಕ್ಕೆ ಬಂದದಿ ಇಲ್ಲಿ ನಿಂದ ಹಿಡ್ಕೊಂಡು ಅಳ್ಳಾಡಕ ಅಳಗ್ಯಾಡ್ಲ ಮತ್ತ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಕ್ ಬಂದಿಲ್ಲ ಹಾ ಮಾಡು ಹೋಗೇನ ಇನ್ನೊಂದು ಬದಾಮ್ ಬದಾಮಿ ಕಚ್ಚ ಕಚ್ಚ ಬದಾಮ್ ಬದಾಮ್ ಬದಾಮಿ ಕಚ್ಚ ಕಚ್ಚ ಬದಾಮ್ ಅಮ್ಮ ಗಚ್ಚಿ ಗಮ್ಮ ಗಮ್ಮ ಕಚ್ಚ ಬದಾಮ್ ರಾಜಾ ಬದಾಮ್ ರಾಜಾ ಬದಾಮ್ ಕಾಪಾಡುವ ನುಡಿಯೇ ಕನ್ನಡ ನುಡಿ ಹನುಮಂತನ ಗುಡಿ ಹನುಮಂತನ ಗುಡಿ ಕದಾ ಕೊಂಬಡಿ ಮಣ್ಣಿ ಕಡೆ ನಡಿ ನಾಡಿನ ಚಿಂತೆಯಲ್ಲಿ ಬಾಳಬಾರದು ನಾಡಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಇನ್ನೊಂದು ನಾಲ್ಕು ಹೋಗಿನ ನಡುವೂರಾಗ ಕಡದರ ಕಡಿಲಿ ಹೊರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ಹಿಂಗಂದ್ಯಾ ಒಳಗ್ ಬಂದಂಗತ್ ನಂಗೆ ಅಲ್ಲಿ ಒಳಗ್ ಹೋಗಿ ಇಲ್ಲೇನು ಪಾಪ ಮುಂದ್ ಕುಂತಾರ ಏನು ನಿಮ್ಮ ಪಾದಾನಲ್ಲ ಅದನ್ನಲ್ಲ ಯಾರೊಂಜಿಕೆ ನನಗಿಲ್ಲ ನೀ ಯಾವ್ರಕ್ಯವ ನಿಮ್ಮ ಪಾದಾನಲ್ಲ ಯಾರೊಂಜಿಕೆ ನನಗಿಲ್ಲ ನೀ ಯಾವ್ರಕ್ಯವ ನೀ ಯಾವ್ರಕ್ಯವ ನೀ ಯಾವ್ರಕ್ಯವ ಸಾಮಾನ್ಯ ದಿಕ್ಕಿಗೆ ನಮಸ್ಕಾರಪ್ಪ ಯಪ್ಪ ಯಾವ ಊರಕ್ಕೆ ಬಿಟ್ಟು ಬಂದಳ್ಳೇಕಿ ನಿನ್ನ ಹೆಸರ ನಮ್ಮ ಪಿಟ್ಟನ ಗೊತ್ತಿಲ್ಲ ತಿಪ್ಪಿ ಅಂತ ಏಟ್ ಮಾಡಿ ಪೇಮೆಂಟ್ ಮಾಲಕ್ ರೇಟ್ ಕೊಡ್ತಾರ ಅಟ್ಟೆ ನಿಮ್ಮ ಕೊಡ್ತಾರ ಹಿಂದದನ್ನ ಹೋಗ್ಬೇಕಾರ ಕೇಳು ಎಲ್ಲ ಸೇರಿಸೇ ಕೊಡ್ತಾನ 1 2 3 4 ಹೊರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ಆ ಬಿಡಿದಂಗ ಹಗುರಿಲ್ಲ ನಿಮ್ಮ ಪಾದಾನಲ್ಲ ಯಾರೊಚ್ಚಿಕೆ ನನಗಿಲ್ಲ ಕೈ ಮಾಡಿಗರಿಗೆಲ್ಲ ಕಡಬಗಿ ಬಾರ ಗೆಳತಿ ಹಿಂದಿಂದ ನೋಡುವ ಮುಂದಿಂದ ಕತ್ತಗೆ ನಿಂತಿನಿ ನಾಯಿಂದ ಏನಕ್ಕೈದಿ ಆಗಲಿ ಸಂಬಂಧ
ಅತ್ತಿ ಅತ್ತಿ ಅಂದ ಸರಿಯಾಗಿ ಅಪ್ಪನ ಮನೆಯುವಂಗ ಪ್ರೀತಿ ಕೊಟ್ಟಾಗಿ ನನ್ನ ನಿನ್ನ ಜಾತಿಗಾರೆ ಪ್ರೀತಿ ಬಳಗ ಇಬ್ಬರು ಪುರುಷನ ಅದೇನೋ ಯಾವ ಜನ್ಮದ ಮುಂದದ ಬಲವು ದೇವತೆ ಹಂಗಡಿ ಹರಿಗಡ ಗೆಳತಿ ಕವಿ ಹುಡುಗೋಣ ಜೀವ ಇದ್ದೇನ ನೂರಾರು ಕನಸ ಕಟ್ಟೇನ ನನ್ನ ಸಲುವಾಗಿ ಊರ ಬಿಟ್ಟೇನ ಚಿಂತೆ ಮಾಡಿ ಸತ್ತೇನ ಎಲ್ಲಿ ನಾನ ಕುಂಟಿಸ್ಕೊಂಡ್ ನಾನ ಹಬ್ಬಿಸ್ಕೊಂತೀನಿ ಯಾರಿಗೆ ಗೊತ್ತು ಮಾಮ ಹಾ ಹೇಳು ಹುಡುಗಿ ಇವ್ ನೋಡಿ ಲೆಗ್ ಪೀಸ್ ಎತ್ತು ಹೋಗಿ ಇದನ್ನ ಇಟ್ಟು ಆಗುಲ್ಲ ನಿನ್ನಂಗ ದಿವಸ ಇದ್ರಾಗಿರಂಗಿಲ್ಲ ಅದು ಹೆಂಗದಿನಪ್ಪ ಕುರ್ಚೆ ಮಾರೋದು ಬಿಟ್ಟು ಏನಿದ್ರೆ ಗ್ಯಾಸ್ ಒಲೆ ರಿಪೇರ್ ಅಡ್ಡ ಮಾಡೋದು ಕೇಳ ಹುಡುಗ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ. ಹತ್ತೂರ ಹೆಣ್ಮಕ್ಳು ನಂಗಾರ ಮುಟ್ಟದ ನಾನಿನ್ನ ಬಿಡುವುದಿಲ್ಲ. ಸಾಲಿಯ ತುಂಬ ಓಡಾಡಿರಲ್ಲ ನನ್ನ ಲವರಂತ. ಮದುವೆಗೆ ಹೊಂಟಿದಿ ಮಂಗಳಾರ ದಿವಸ ಕರಿಯತಿ ಏನಂತ. ಮಕ್ಕಳೇ ಗುಲಾಬಿ ಹೂವ ನಿನ್ನ ಕೊಟ್ಟಲ್ಲ ಮಳೆಗಂಡ ನೋವ. ಮಕ್ಕಳೇ ಗುಲಾಬಿ ಹೂವ ನಿನ್ನ ಕೊಟ್ಟಲ್ಲ ಮಳೆಗಂಡ ನೋವ. ಮತ್ತ ಹುಡುಗಿ ಕಾಡಿ ಬಂದಿದ್ದಿ ಮತ್ತ ಒಣ್ಣೆ ಪಾಟನ್ಗಿಗೆ ಬಂದವ ಮಾಮ ಹಿಂದಕ್ಕೆ ಸರಿ ಗುದ್ದದೈತಿ ಏನಿ ಒಮ್ಮೆರ ಗುದ್ದಿ ಇಲ್ಲ ಹಂಗ ಅನ್ನೋದು ಸಾವಕಾಶ ಅಗರ್ಕ ಯಾಣ ಮಣಿ ಬರ್ಬೇಕು ಗೊತ್ತನ ಒಣ್ಣೆ ಗೇರಿ ಎಣ್ಣೆ ಗೇರ್ ಅಂತಾರಲ್ಲ ನೀನ್ ನಾವು ನೀ ಟಾಪ್ ಗೇರ್ನಾಗ ಬಾ ನಿಂದರ ಹೊಡಿಬೇಕು ನಾಂದರ ಮುರಿಬೇಕು ಗದ್ದನಂಗ್ 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 ದದ್ದಡಂಗ್ ನಂಗಡಂಗ್ ಗದ್ದನಂಗ್ 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 ಗದ್ದನ್ ನಂಗಚ್ಕ ನಂಗಚ್ಕ ಡಂಗಚ್ಕ ನಂಗಚ್ಕ ಡಡ್ಡಂಗ್ ಡಡ್ಡಂಗ್ ಡಂಗಚ್ಕ ನಂಗಚ್ಕ ನೀ ಏನ್ ಹಾಕಿದ್ರು ಸತ್ಯನ ಮುಂದೆ ಹಾಕ್ದಂಗ ಅದು ಹಣೆ ಬರ ಅಲ್ಲ ನಾ ಗೊತ್ತಿದ್ದ ಹಂಗ ನೀ ಹೆಣನ ಅದ್ರ ಮುಂದೆ ಕುಣಿಯಾಕಾಗತ್ತೆ ಟಪ್ಪಂಗುಚ್ಚಿ ಒಂದಿಟ್ರ ಹಾ ಗದ್ದ ನಂಗೆ ಹಾಕ್ ಹಾಕ್ ಗದ್ದನಂಗ್ 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 ದದ್ದಡಂಗ್ ನಂಗಡಂಗ್ ಗದ್ದನಂಗ್ 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 ಗದ್ದನ್ ನಂಗಚ್ಕ ನಂಗಚ್ಕ ಡಂಗಚ್ಕ ನಂಗಚ್ಕ ಡಡ್ಡಂಗ್ ಡಡ್ಡಂಗ್ ಡಂಗಚ್ಕ ನಂಗಚ್ಕ ಡಂಗಚ್ಕ ನಂಗಚ್ಕ ಗದ್ದನಂಗ್ 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 ನಂಗಲ್ಲ ಅವನವ್ನು ಹಿಚ್ಕ ಪಚ್ಕನ ಆಗತ್ತ ಮತ್ತ ಏ ಯಾವ ಲಾಣಿನ ಬೇಬರ್ಸಿ ಹಳೆ ಬೇಬರ್ಸಿ ನನ್ನ ಕುಡುಕಿ ಕಣ್ಣನ ಒಡೆದಿಟ್ಟಲ್ಲೋ ಅಲ್ಲ ಗಡಿಗೆ ಹೊತ್ತು ಬರೋ ಈ ಬೆಡಿ ಕಣ್ಣದಲ್ಲ ಕಣ್ಣಿಗೆ ಇದ್ರಿಗೆ ಉದ್ದ ಗುಣಿ ಎಬ್ಬಿಸ್ಕೊಂಡ್ ಬರೋ ಗಂಡಸ್ ಕಾಣೋದಿಲ್ಲ ನಿನಗ ಲೇ ತಿಮ್ಮ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ಟು ಮಾತಾಡು ನೀ ಏನಾರ ಹಿಂಗ ಮಾತಾಡಕತ್ತಿ ಅಂದ್ರ ನಿನ್ನ ಗುಣಿ ಮುರಿದು ನಿನ್ನ ಕೈಯ ಕೊಡ್ತೀನಿ ನನ್ನ ಗುಣಿ ಬದ್ದಲ್ಲ ಅಟ್ಟ ಹಗರ್ ತಿಳಿಬೇಡ ಹಗ್ಲ ಮುಗ್ಲ ಅಲ್ಲೇ ಹೋಗ್ತಿಲ್ಲ ನಂದು ಗುಣಿ ಬನಟ್ಟಿ ಗುಣಿ ಐತಿ ಒಮ್ಮೆ ನಿನ್ನ ಗಡಿಗೆ ಒಳಗೆ ಅಳಿಗಾಡಿಸಿ ತೆಗದ್ನಂದ್ರ ಬುರುಗ ಬಂದ ಗಡಿಗೆ ಕಂಠದ ಮೇಲೆ ತಟ 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 ಸೋರಾಕತ್ತ ನೋಡು ಮಾಮ ಎಷ್ಟು ಚಂದ ಕಾಮಿಡಿ ಮಾಡಿದ ಎಲ್ಲಾಗಬೇಕು ಮತ್ ಪಾತ್ರ ಅದೈತಿ ಎಲ್ಲ ಲೇ ನಿನ್ನಂತ ಗುಣಿ ಜಗ್ ದೊಡ್ಡ ದೊಡ್ಡ ನಮ್ಮ ಕುಡಿಕ್ಯಾಗ ಆಡೋಗ್ಯವು ಅಕಸ್ಮಾತ್ ನಿನ್ನ ಗುಣಿ ಏನಾರ ನಮ್ಮ ಕುಡಿಕ್ಯಾಗ ಬಂತಂದ್ರ ವಾಪಸ್ ಹೊಳ್ಳಿ ಬರಂಗಿಲ್ಲ ನಮ್ಮ ಗುಡಿಗೆ ಸನೇಕ ಎಲ್ಲಾ ಗುಣಿ ನೋಡಿರ್ಬೇಕ ಆದ್ರ ಈ ಬನಟ್ಟಿ ಮಾಮನ ಗುಣಿನ ಬೇರೆ ಐತಿ ಒಮ್ಮೆ ನಿನ್ನ ಗಡಿಗ್ಯಾಗ ಹಾಕಿ ತಿರುವಿತ ತಿಳಿನಿ ಮಜ್ಜಿಗೆ ಹೋಗಿ ಬನ್ನಿ ಬಂದ ಕಿಸಿಂದ ಬುರುಗ ಬಂದು ತುಪ್ಪಾಗಿ ತಟ 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 ಸೋರಾಕತ್ತ ನೋಡು ನೀ ಹೆಂಗ ಅನ್ನಕತ್ತಿ ಹಿಂಗ ಅನ್ನಬೇಡ ತಟ 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 ಸೋರಾಕತ್ತತಿ ಹಿಂಗಣ್ಣು ಇದು ಬೇರೆ ಅಪ್ಪರ್ತಕತ್ತಿ ಅದ ತುಪ್ಪ ತಿಂದ್ರ ತಟ 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 ಸೋರಾಕತ್ತತಿ ನಿನ್ನ ಕೈಯಾಗ ಮಜ್ಜಿಗೆ ತುಪ್ಪ ಹೋಗೋದು ಬೆಣ್ಣೆ ಆಗೈತೆ ಅಲ್ಲಿ ಹೌದು ಹಂಗಾಗತ್ತ ಏ ದೋಸ್ತ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ ನಂದು ಗಡಿಗೆ ಹೊಡೆದಿದ್ದಿ ಅದ್ರ ದಂಡ ಕೊಟ್ಟು ಮುಂದಕ್ಕೆ ದಾಟು ಅಕಸ್ಮಾತ್ ನಮ್ಮಪ್ಪ ಕೇಳಿದ್ರ ನಾ ಏನಂತ ಹೇಳಿ ನಮ್ಮಪ್ಪಗ ಎಟ್ಟ ನಿನ್ನ ಗಡಿಗೆ ರೇಟ ಏಯ್ ಯಾಕೆ ಹೆಂಗೈತಿ ಮೈಯಾಗ ರೇಟ್ ಕೇಳಾಕತ್ತಿಯಲ್ಲ
ನಾ ಅದನ್ನ ಕೇಳಿಲ್ಲ ನಿನ್ನ ಕರಿ ಗಡಿಗೆ ಬಿಳಿ ಮೊಸರಿನ ರೇಟ್ ಎಟ್ ಅಂತ ಕೇಳಿನ ಅದ್ರದ ಭಾಳ ದುಬಾರಿ ಐತಿ. ದುಬಾರಿ ಅಂದ್ರ ಭಾಳ ದೊಡ್ಡದೈತಿ. ಭಾಳ ದುಬಾರಿ ಅಂದ್ರ ಹೇಳ. ಏನದ? 10 ರೂಪಾಯಿ ಇರ್ಬೇಕು ಭಾಳ ಆದ್ರ. 10 ರೂಪಾಯಿ ದೋಸ್ತ. ಬ್ಯಾರೆ ಬ್ಯಾರೆ ದೊಡ್ಡದೈತ. ಎಡ್ದಾಡ್ದು ಇಟ್ಟೈತಿ ಕುಡಿಕೆ ನೋಡಿಲ್ಲ ನಾ. ನೀ ಬರೀ ಅದಕ್ಕೆ ಹಾಕಿನ ನೆಕ. ಹೌದು. ಹಾಗಾರ ನೋಡಿ ಪಾಂಡ್ಯ ದೋಸ್ತ, ನನ್ನ ಗಡಿಗೆ ರೇಟ್ ಭಾಳ ದುಬಾರಿ ಐತಿ ಅಂದ್ಯಾ. ಅದ ಎಟ್ ರೇಟ್ ಅಂತ ಹೇಳ. 300 ರೂಪಾಯಿ. 300 ರೂಪಾಯಿಗೆ ನಮ್ಮಲ್ಲಿ 10 ಗಡಿಗೆ ಬರ್ತಾವ ಅಂತಾವ. 50 ರೂಪಾಯಿ ಕೊಡ್ತಾನೋ ಸುಮ್ ತಗೊಂಡು ಹೋಗ. ಇಲ್ಲ ಬರೋಬ್ಬರಿ ರೇಟ್ ಐತಿ, ಅದ ಕೊಡು ನೀನು. 50 ರೂಪಾಯಿ ಏನು ಕಂಡೀಷನ್ ಇಲ್ಲ ಏನಿಲ್ಲ. ನಂದು ಅವನ ಹೊಡ್ಯಾಕತ್ನಲ್ಲ, ನಾ ಹೋಲೆ ಒಳಗ. ನಾನು ನೀನ ಮಾತಾಡಿ ಬಂದ್ಬಿಡು, ನಾ ಅಲ್ಲೇ ಒಳಗೆ ಮಕ್ಕೊಂದಿರ್ತೀನಿ. ಎಟ್ಟಾರೆ ಕೊಡೋದು ದೋಸ್ತ? ನಿನಗೂ ಬೇಡ ನನಗೂ ಬೇಡ, 100 ರೂಪಾಯಿ ಕೊಟ್ಬಿಡು. 100 ರೂಪಾಯಿ ಆತಾಳ ತಗೋ. ಹಂಗಾದ್ರೆ ನಿಂದ ನಂಬರ್ ಕಳಿಸು, ಫೋನ್ ಪೇ ಮಾಡ್ತಾನೆ. ನಂದು QR ಕೋಡ್ ಇದು ಸ್ಕ್ರಾಚ್ ಆಗೈತಿ. ಏನಿದೆ ಕ್ಯಾಶ್ ಇಲ್ಲ ಅವ್ರ ನಮ್ದು. ಬ್ಯಾರೆ ತಗಸ ಕೆಲಸ ಇಲ್ಲ ದೋಸ್ತ. ನಮ್ಮ ಕಡೆ ಕ್ಯಾಶ್ ಇಲ್ಲ, ಬರೀ ಫೋನ್ ಪೇ ಅಟ್ಟ. ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ. ಒಂದಲ್ಲ ಎರಡಲ್ಲ 10 ಎಲ್ಲ ಬಿಸ್ನೆಸ್ ನಂಗೆ ಗೊತ್ತವ. ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ. ಒಂದಲ್ಲ ಎರಡಲ್ಲ 10 ಎಲ್ಲ ಬಿಸ್ನೆಸ್ ನಂಗೆ ಗೊತ್ತವ. ನಮ್ಮ ಹುಡುಗ ಅವೆಲ್ಲ ಬಿಸ್ನೆಸ್ ಮಾಡಿಬಿಟ್ಟು ಬಳಕೆ ಇವನ್ ಮ್ಯಾಗ ಆಣಿ. ದೋಸ್ತ ನೀ ಏನಾರ ಯಾಕೆ ಆಗಲ್ಲಕ್ಕ, ನನ್ನ ಗಡಿಗೆ ಮಾತ್ರ ಊಟ ಕೊಡಂಗಿಲ್ಲ. ನನ್ನ ಗಡಿಗೆ ಅಂದ್ರೆ ನಂಗೆ ಭಾಳ ಇಷ್ಟ. ನಿನ್ನ ಗಡಿಗೆ ಇವತ್ತು 100 ರೂಪಾಯಿ ಕೊಡ್ತನು, ನನ್ನ ಕೈಯಾಗ ಕೊಡ. ಅದ್ರೊಳಗಿಂದ ಎಲ್ಲ ಬಳದ ಮೊಸರು ತೆಗೆದು ಬೆಣ್ಣೆ ಕಾಯಿಸಿ ತುಪ್ಪ ತೆಗೆದು ನಾಳೆ ನಿನ್ನ ಗಡಿಗೆ ಮಾತ್ರ ನಿನಗೆ ವಾಪಸ್ ಕೊಡ್ತಾನೆ. ಗಡಿಗೆ ನಾ ತಗೊಳಂಗಿಲ್ಲ. ಸಾರಿ, ರಾಂಗ್ ನಂಬರ್ ಇದು. ಐ ಎಮ್ ಲಂಬು. ಗಿಡ್ಡಿ ಪಡ್ಡಿ ಏನಿಲ್ಲ ನಮ್ಮ ಕಡೆ, ಅಲ್ಲೇ ಕುರಿದಡ್ಡಿ. ಮಾಮ ಹಾ ಹೇಳ ಮಾಮ, ಬಿತ್ತನ ಬರದವ ನನ್ನ ಗಡಿಗೆ ಮೇಲೆ ಕಣ್ಣು ನೋಡ್ ದೋಸ್ತ. ನೀ ಒಟ್ಟ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ದಿನ ಸಾಬ್ಕರ್ ಪುಡಿ ತೊಗೊಂಬಂದು ಸ್ವಚ್ಛ ಕೈ ಹಾಕಿ ತಿಕ್ಕಿ ಇಟ್ಕೊಂಡು ಹೋಗುವಂತಿ. ಅದೆಲ್ಲ ಕರೆ ನಿನಗೆ ಸಾಬೂನ್ ಪುಡಿ ಹಾಕಿ ನಿನ್ನ ಗಡಿಗೆ ತೊಳೆದು ನಾನ ಕೊಡ್ತನು, ಆ ಗಡಿಗೆ ನನಗೆ ಕೊಡ. ಎಲ್ಲಿ ನೋಡು ಮತ್ತೆ ಎಲ್ಲಿ ನೋಡು ಯಪ್ಪ, ನೋಡ್ ಸಾಕಾತ್ ನನಗೂ. ಎಲ್ಲಾರು ನೋಡಿ, ನೀವು ಊರಿಗೆ ಮಿಕ್ಕಿದ ಮಕ್ಕಳಪ್ಪ. ಊರ ಅವ್ರ ಕುಂತೀರಿ ನೀವು. ಅಲ್ಲೇ ನೋಡ್ತಿ, ಎಲ್ಲಿ ನೋಡ್ಲಿ? ನೋಡು ಗೊತ್ತಾಗೈತಿ ನೀವು ಪೂರ ಪೂರ ಬರ್ಗೈತಿ. ರಾಹುಲ್ ಇಲ್ಲ ಯಾರ ಕುಂತಿದ್ರು. ಮಾಮ ಹೇಳ ಹುಡುಗಿ, ಗಡಿಗೆ ಕೊಡ್ತೀನಿ. ಪುಗುಸೆಟ್ಟ ಸಿಕ್ಕತ್ತಂತೇಳಿ ಅದನ್ನ ಹೊಳ್ಳ್ಯಾಡ್ ಸಿಕ್ಬೇಡ. ಮತ್ತದಕ್ಕೆ ಅಲ್ಲೇ ಪೇಂಟ್ ಮಚ್ಚ ಬುಡಕ್ ಕಳ್ಸ್ಬೇಡ ನನ್ನ ತಳಕ್ಕ. ಬಾಳ ಹುಷಾರ. ಮತ್ತ ಈಗ ಇದು ನಿಮ್ಮ ಗಡಿಗೆ ಹಾಡನ? ಹಾ ಹಾ ಇರ್ಲಿ. ಗಡಿಗೆ ನಾಳೆ ಸ್ವಚ್ಛ ಹಂಗೆ ತೊಳೆದ ಕಿಶನ್ ತಂದು ಕೊಡ್ತಾನೆ. ಯಾಕೋ ಭಾಳ ವಾಸ ಬರಾಕತೈತಿ. ನಾಳೆ ಸ್ವಚ್ಛ ಹಂಗೆ ತೊಳೆದು ತಂದು ಕೊಡ್ತ ತಗೋ. ನಿಮಗ ಸಿಗ್ತಾವೋ ಏನು ಮಾಸ್ತರ್? ಮತ್ತೆ ಸಿಕ್ಕೇ ಇರ್ತಾವ. ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಹೊಡೆದ ಕೂತಾರ ಅವ್ರಿಗೆ. ಮತ್ತೆ ಯಾಕೆ ನೀವು ಹೊಡ್ಯಾಕ ರೆಡಿ ಅದ ನಂಗಂದ್ರ? ಆ ತಗೋಲ್ಲ ಹಂಗಂದ್ರ ಇದ್ರ ಅವನವ್ನ ಜೀವನದಾಗ ನೆಮ್ಮದಿಯಾಗಿರ್ಬೇಕು. ಹಂಗ ಹೊಡಿಬೇಕು. ಹೊಡಿಯೋಣ. ತಿಂಡಿ ಬಗ್ಗೆ ಕರಿಬೇಡ ದೋಸ್ತ. ತಿಂಡಿ ಹೆಚ್ಚಾಗಿ ನಿಂತೀವಿ ನಾವು ಇವತ್ತು. ಮಾಮ ನಿನಗೂ ತಿಂಡಿ ಚಲೋ ಆಗೈತಿ? ಆಗೈತಿ ನೋಡಿ. ಯಾಕತಿ ಗೊಡಚಿನ ಮಲಕಿ ಗೋಕಾಕ ಏನು ಗಿಚ್ಚಕೊಂಡು ತಾಳೋ ಎಪ್ಪತ್ತಕ್ಕತೆ ಮಾವ ಹಂಗ ಬಡ್ಸ ತಾಳ ಮೈಗೆ ಮೈ ರೊಕ್ಕ ಇಲ್ಲದ ಗಾಡಿ ಹೊಂಟಂಗ ರೈ ರೈ ಸ್ವೈ ಸ್ವೈ ಹೊಂಟಂಗ ರೈ ರೈ ನಾಪ ಎಂಟ ಹರ್ಕೋರ್ ನನ್ನ ಮೊಮ್ಮಗ ಜಾರ್ಸ ಜಾರ್ಸ 1 2 3 4
dancer, sukhaiti chancer, magarati vayasa, dansa danga resa, sukhaiti gunisa, badami disa, ninna nana manasa, kanata kanasa, vaisa ittaga madonu, basarasa, enagiche koni tadaya patakadai, anda barsa tadamai kinai, ilagadi hontanga rai rai, sai sai hontanga rai rai. ಜವಾರಿ ಹೆಣ್ಣ ಬಿಡುದಿಲ್ಲ ನಿನ್ನ ಹುಚ್ಚ ಹಿಡಿಸಿದೆ ನನ್ನ ಹರೆಯದ ಯವನ ಅರ್ಚನ ನೀನ ಮಲ್ಲಿಗೆ ಹೂವಿನ ಪರಿಮಳ ನೀನ ಯಾರು ಮುಟ್ಟಿದಂತ ಕಾಣುವುದಿಲ್ಲ ಈ ಹೆಣ್ಣಿನ ನಿನಗಿಚ್ಚೆ ಕೊಂಡಿ ತಾನೆಯ ಪತಕದೈ ಅಂದ ಬಡಿಸದಾದ ಮೈಗೆ ಮೈ ಕೈಲದ ಗಾಡಿ ಹೊಟ್ಟಂಗ ರೈ ರೈ ಸೈ ಸೈ ಹೊಟ್ಟಂಗ ರೈ ರೈ ಸೈ ಸೈ ಹೊಟ್ಟಂಗ ರೈ ರೈ ಸೈ ಸೈ ಹೊಟ್ಟಂಗ ರೈ ರೈ ಆತುಗ ಹುಡುಗಿ ನಾಳೆ ಹರಿಯಾಗ ತಂದು ನಿನ್ನ ಗಡಿಗೆ ಜೋಕಿಲಿ ತಂದು ಕೊಡ್ತೀನಿ ತವ. ಈಗ ಬಾ ಹೋಗುನು. ನಾಳೆ ಇದ ಟೈಮಿಗೆ ಇಲ್ಲಿ ಬರ್ತೀನಿ ಅಂತ ನಾನು ಗಡಿಗೆ ನಾವು ಜೋಕಿಂದ ನೋಡ್ಕೊಂಡ್ ಬರ್ಬೇಕು. ಒಟ್ಟಾದ್ರೂ ಕಾಜಿ ಬಿಡು 10 ಮಂದಿ ಕಡೆ ತರ್ತಾನೆ. ಟಾಟಾ ಬಾಯ್. ಕಾಡಿಗೆಲ್ಲ ಒಡೆಯ ಸಿಂಹನೇ ಇರ್ಬೋದು, ಬಟ್ ಈ ನೋಡಿಗೆಲ್ಲ ಒಡೆಯ ಈ ವಿಶ್ವಕಂಠ ನಾನು ಕಾಲಿಟ್ಟರೆ ಸೌಧ ಕಟ್ಟುತ್ತೇನೆ, ಇಲ್ಲ ಸಮಾಧಿ ಕಟ್ಟುತ್ತೇನೆ. ಅದಕ್ಕಾಗಿಯೇ ನನ್ನ ಭಯದ ನೆರಳಲ್ಲಿ ಬದುಕುತ್ತಿದ್ದಾರೆ ಈ ಊರಿನ ಬಡ ಜನರು. ಚಿರತೆಯಂತೆ ಬೇಟೆಯಾಡುವ ಛಲಗಾರ ನಾನು. ಅಂತಾಗ ನೋ ಎನ್ನುವ ಸರ್ದಾರ್ನೆಲ್ಲ ಮೆಟ್ಟಿ ಮಣ್ಣು ಹಾಕಿ ಇತಿಹಾಸದಲ್ಲಿ ಕುಬೇರನಾಗಿ ಮೆರೆಯುವ ಸುಖದ
ಸುಪ್ಪತ್ತಿಗೆಯಲ್ಲಿ ಬೆಳೆಯುತ್ತಿರುವ ಕೊಬ್ಬಿದ ಕೋಣೆಗಳಿಗೆ ಹಠ ಸಾಧಿಸಿದ ಘಟ ಸರ್ಪ ಈ ವಿಶ್ವಕಂಠ. ಸಿಂಹದಂತೆ ಸಿಡಿದು ಹುಲಿಯಂತೆ ಜಿಗಿದು ಹೋರಾಟದ ಸಾಗರವನ್ನೇ ನರಿಯಂತೆ ಪ್ಲಾನ್ ಮಾಡಿ ಗೆಲ್ಲಬೇಕು. ಇರದಿದ್ದರೆ ಈ ಜಗತ್ತಿನ ಮರ್ಮವನ್ನರಿಯದೆ ಮೌನ ಕೆಟ್ಟ ಬಾಳಬೇಕಾಗುತ್ತದೆ. ಈ ಊರಲ್ಲಿ ನಾನೇ ಕುಬೇರನಂದ ಮೆರೆಯುತ್ತಿರುವ ಸೊಟ್ಟಿನ ಕುಂಡಿಗಳಿಗೆ ಈ ವಿಶ್ವಕಂಠ ಏನೆನ್ನುವುದು ತೋರಿಸಲೇಬೇಕು. ಇದೇ ಈ ವಿಶ್ವಕಂಠನ ಸ್ಪೆಷಾಲಿಟಿ. ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತುಕೊಳ್ಳಿ. ದಾರಿ? ನನಗೆ ದಾರಿ ಬಿಟ್ಟು ನಿಲ್ಲಲು ಹೇಳಲು ಬಂದ ನಾರಿ ನೀನ್ಯಾರು? ನಾನ್ಯಾರು? ಈ ಸುತ್ತು ಹತ್ತು ಅಳಿಗೆ ಶ್ರೀಮಂತ ನೆನೆಸ್ಕೊಂಡಿರುವ ಧನರಾಜನ ಏಕೈಕ ಮುದ್ದಿನ ತಂಗಿ ಧನಲಕ್ಷ್ಮಿ ಅಂತ. ಧನಲಕ್ಷ್ಮಿ? ಧನಲಕ್ಷ್ಮಿ ಆದರೇನು, ಬಂಗಾರದ ಲಕ್ಷ್ಮಿ ಆದರೇನು? ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ. ಏ ಮಿಸ್ಟರ್, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ? ಅಳುಕು ಬಳುಕು ತಲೆಗೆ ನಡ ಕಾಣು ಹಾಗೆ ಉಡುಗೆ ತಡೆಗೆ ಧರಿಸಿ ಬೀದಿಯಲ್ಲಿ ಹೊರಟರೆ ಯಾವ ಗಂಡಸು ನಿನಗೆ ಮರ್ಯಾದೆ ಕೊಡ್ತಾನೆ? ಏ ಮಿಸ್ಟರ್, ಇದು ನನ್ನ ಫ್ಯಾಷನ್. ಇದು ಸ್ವತಂತ್ರ ಭಾರತ. ಇಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೂ ಸ್ವತಂತ್ರವಾಗಿರಲು ಹಕ್ಕು ಇದೆ. ನಿಮ್ಮಂತವರ ಮಾತನ್ನು ಕೇಳೋದಕ್ಕೆ ಇದೇನು ಮುಂಬೈ ಇಟಲಿ ದೇಶವಲ್ಲ, ಗೊತ್ತಾಯ್ತಾ? ಸ್ವತಂತ್ರ ಭಾರತ ಇದೊಂದು ಭವ್ಯವಾದ ಭಾರತ. ಒಂದು ಮಹಾತ್ಮ ಗಾಂಧೀಜಿ ಕಂಡ ಕನಸು ಈ ರಾಮರಾಜ್ಯದ ಕನಸು ಎಂದು ತಿಳಿದು ಭಾವಿಸಿದರೆ ಮಧ್ಯರಾತ್ರಿ ಆದರೆ ಯಾವ ಹೆಣ್ಣು ಒಂಟಿಯಾಗಿ ಓಡಾಡ್ತಾಳೋ ಒಂದೇ ನಮ್ಮ ದೇಶಕ್ಕೆ ಸ್ವತಂತ್ರ ಅಂತ ಹೇಳಿದ್ರು ಓ ಮಹಾತ್ಮ ಗಾಂಧೀಜಿ. ಅಷ್ಟೇ ಅಲ್ಲ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಒನಕೆ ಒಬ್ಬವ ಹಬ್ಬಕ್ಕ ರಾಣಿ, ಇವರೆಲ್ಲರೂ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದು ಕೊಟ್ಟರು. ಅಷ್ಟೇ ಅಲ್ಲದೆ ಕೊನೆಗೆ ಒಂದು ದಿನ ಅವರು ತಮ್ಮ ಪ್ರಾಣನೇ ತ್ಯಾಗ ಮಾಡಿದ್ರು. ಅಂತದ್ರಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಸಿಕ್ಕ ಒಂದು ಆ ಸ್ವಾತಂತ್ರ್ಯ ಇವತ್ತು ಹಗಲು ಹೊತ್ತು ಆದರೆ ಸಾಕು. ತಮ್ಮಂತ ಶ್ರೀಮಂತ ಹೆಣ್ಣು ಮಕ್ಕಳು ಅವರ ಬೆತ್ತಲೆಯಾಗಿ ರೋಡಲ್ಲಿ ಓಡಾಡ್ತಿದ್ರಲ್ಲ, ಇದಕ್ಕೆ ನಮ್ಮ ದೇಶದ ಸ್ವಾತಂತ್ರ್ಯ ಅಂದ್ರೆ. ಏ ಮಿಸ್ಟರ್, ಇಂಥ ನೀತಿ ಪಾಠ ಬೋಧನೆಯನ್ನು ಮಾಡಿ ಮಹಾವೇದಾವಿ ಅಂತ ಆಗ್ಬೇಡ. ನನ್ನ ಮುಂದೆ ಎಂಜಲು ಕಾಸಿಗೆ ಜೊಲ್ಲು ಸುರಿಸುವ ನೀನಪ್ಪ ನಾ ಏನೋದು ನನಗೆ ಚೆನ್ನಾಗಿ ಗೊತ್ತು. ಈ ವಿಖ್ಯಾತ ವಿಶ್ವಕಂಠನಿಗೆ ನೋಯಿಯೊಂದು ಬಗಳುವೆ ಸೊಕ್ಕಿನ ಹೆಣ್ಣೆ. ಈ ನೋಯಿಯಿಂದಲೇ ನಿನ್ನ ಮಾನಹಾನಿ ಅಂದಾಗ ಮುಚ್ಚುವೆ
ಈ ನಿನ್ನ ಚಂಬದ ಬಾಯಿ ಎಲೆ ಅಹಂಕಾರ ತುಂಬಿದ ಹೆಣ್ಣೆ, ನನಗೆ ಕೆನ್ನೆ ಹೊಡೆಯುವಷ್ಟು ಸೊಕ್ಕೆನೆಲೆ. ಇದಕ್ಕೆ ತಕ್ಕ ಉತ್ತರ ಈ ವಿಶ್ವಕಂಠನಿಂದ ನಿನ್ನ ಶೀಲಹರಣ ಬಾರಲೇ ಭಾ. ಬೇಡ ವಿಶ್ವಕಂಠ, ಬೇಡ. ನಾನು ಮಾತಿನ ಆವೇಶದಲ್ಲಿ ನಾನು ಏನೋ ಮಾತನಾಡಿಬಿಟ್ಟೆ. ಬೇಡ, ನನ್ನನ್ನೇನು ಮಾಡಬೇಡ. ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ವಾಹ್, ಮೆಚ್ಚಲೇಬೇಕು ಇನ್ನು ನಟನೆಗೆ. ಬಿಡುತ್ತೇನೆ ಲಕ್ಷ್ಮಿ, ಬಿಡುತ್ತೇನೆ. ನೀನು ನನ್ನನ್ನು ನಾನು ಹೇಳಿದಂತೆ ಕೇಳಿದರೆ ಮಾತ್ರ ನಾನು ನಿನ್ನನ್ನು ಬಿಡುತ್ತೇನೆ. ಹೇಳಿ, ಅದ್ಯಾವ ಕಂಡೀಷನ್ ಅಂತ ನಾನು ನಿಮ್ಮ ಮಾತನ್ನು ಕೇಳುತ್ತೇನೆ. ನೀನೊಂದು ಹಾಡ ಹಾಡಿದ್ರೆ ಮಾತ್ರ ನಾನು ನಿನ್ನ ಇಲ್ಲಿಂದ ಬಿಟ್ಟು ಬಿಡುತ್ತೇನೆ. ಹಾಡ ನನಗೆ ಆಡಲಿಕ್ಕೆ ಬರುವುದಿಲ್ಲ. ಹಾಡೋದಿಕ್ ಬರೋದಿಲ್ಲ ಅಂದ್ರೆ ಹೇಗೆ? ಹಾಡುತ್ತಾ ಕುನಿ ಕುರಿತಾ ಈ ವಿಶ್ವಕಂಠನ ಮನಸ್ಸನ್ನು ತನಿಸಿದ್ರೆ ಮಾತ್ರ ನಾನು ನಿನ್ನನ್ನು ಬಿಡುತ್ತೇನೆ. ಆಯ್ತು, ನೀವು ಹೇಳಿದಂತೆ ಕೇಳುತ್ತೇನೆ. ಮಾನಸ ಲೋಕದ ಪ್ರೇಮ ಮದಮೃತವನು ನೀಡುವ ಮದಮೃತವನು ನೀಡುವ
ನೋಡು ಲಕ್ಷ್ಮಿ, ಏನೋ ಕೋಪದಲ್ಲಿ ನನ್ನೊಂದಿಗೆ ಕೆಟ್ಟದಾಗಿ ವರ್ತನೆಯಿಂದ ನಡೆದುಕೊಂಡೆ. ನೋಡು ಲಕ್ಷ್ಮಿ, ಹೆಣ್ಣಿಗೆ ತನ್ನದಾದ ಗುಣಗಳಿದ್ದರೆ ಹೆಣ್ಣಿಗೊಂದು ಒಳ್ಳೆಯದು. ಅಷ್ಟೇ ಅಲ್ಲ, ದ್ರೌಪದಿ ಸೀತೆ ನಡೆ ನುಡಿಗಳನ್ನು ತಿಳಿದುಕೊಂಡು ಬಾಳಿದರೆ ಹೆಣ್ಣಿಗೊಂದು ಅದೇ ಸ್ವರ್ಗ. ನಾನಿನ್ನು ಬರುತ್ತೇನೆ. ಸೀತಾ ದ್ರೌಪದಿ ರಾಮಾಯಣ ಮಹಾಭಾರತದ ಕತೆ ಹೇಳುವುದನಲ್ಲ. ಯಾರಿವನು? ಇರ್ಲಿ, ಇವನ ಬಗ್ಗೆ ನಮ್ಮ ಮನೆ ಮುಂದೆ ಹೇಳಿ ಇವನ ಮೈ ಚರ್ಮವನ್ನು ಸುಲಿದು ನನ್ನ ಚಪ್ಪಲಿಯನ್ನಾಗಿ ಮಾಡಿಕೊಳ್ಳದಿದ್ರೆ ನನ್ನ ಹೆಸರು ಲಕ್ಷ್ಮಿ, ಧನ ಲಕ್ಷ್ಮಿನೇ ಅಲ್ಲ. ಹೇಳಿ ಕೆಟ್ಟವನು ಇಂದ್ರ, ಕುಡದೆ ಕೆಟ್ಟವನು ರಾವಣ, ಹೇಳದೆ ಕೆಟ್ಟವನು ವಿಶ್ವಾಮಿತ್ರ, ಕೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಈ ಜಗತ್ತಿನಲ್ಲಿ ಏನು ಮಾಡಿದ್ರು ಒಂದು ಮಾತು ಅಂದೇ ಅನ್ನುತ್ತಾರೆ. ಆದರೆ ಕಾಮ, ಕ್ರೋಧ, ಲೋಭ, ಮಾಸ್ತರ, ಮದ ಇವು 6 ಗುಣಗಳೇ ಈ ಧನರಾಜಿಯ ಪುಸ್ತಕದಲ್ಲಿ. ಭಂಡಾರಿ, ಲೇ ಭಂಡಾರಿ, ಕರೆದ್ರಿ? ಲೇ, ನನ್ನ ಗೆಳೆಯ ವಿರಾಟನಿಗೆ ಬರಲು ಹೇಳಿದನಲ್ಲ, ಯಾಕೆ ಇನ್ನೂ ಬರಲಿಲ್ಲ? ಓ ನೋಡ್ರಿ, ನೆನ್ಸೋದ್ರೊಳಗ ಶ್ರೀಕೃಷ್ಣ ಪರಮಾತ್ಮ ಬಂದಂಗ ಬಂದ್ಬಿಟ್ಟು ನೋಡ್ರಿ. ಸ್ವಾಗತ, ಸುಸ್ವಾಗತ. ನನ್ನ ಆತ್ಮವಿತರಣಿಗೆ, ಈ ನನ್ನ ಅರಮನೆಗೆ ಸುಸ್ವಾಗತ. ಹೃದಯಪೂರ್ವಕವಾದ ಧನ್ಯವಾದಗಳು ಮಿತ್ರ. ನಮಸ್ಕಾರ ರೀ ವಿರಾಜ್ ಅವರ. ಹಾ, ನಮಸ್ಕಾರ ಭಂಡಾರಿ, ನಮಸ್ಕಾರ. ಧನರಾಜ್, ನನ್ನನ್ನು ಬಾ ಅಂತ ಹೇಳಿ ಕಳಿಸಿದ ಸಮಾಚಾರವೇನು? ಏನಾದರೂ ಒಳ್ಳೆಯ ಸುದ್ದಿ? ಹಾ, ಇರಲೇಬೇಕಲ್ಲ ಮಿತ್ರ. ಬಹಳ ದಿನಗಳ ನಂತರ ನಿನ್ನನ್ನು ನೋಡ್ಲೇಬೇಕನಿಸಿತ್ತು. ಅದರಗೋಸ್ಕರ ನಿನ್ನನ್ನು ಬರಲು ಹೇಳಿದೆ. ಅಂದಹಾಗೆ ಎಲ್ಲ ಚೆನ್ನಾಗಿದೆ ತಾನೇ? ಎಲ್ಲವೂ ಕ್ಷೇಮ ಮಿತ್ರ. ತಮ್ಮ ಕಡೆ ಎಲ್ಲ ಚೆನ್ನಾಗಿರುವುದೇ? ಚೆನ್ನಾಗಿ. ಆದ್ರೆ ಈ ಭಂಡಾರಿ ಲೆಕ್ಕದಲ್ಲಿ ಪಕ್ಕ. ಹಾ ಹೌದು, ಕೇಳಿದ್ದೆ ಧನರಾಜ್. ಆ ವಿಷಯದಲ್ಲಿ ಅವನು ತುಂಬಾ ಚೆನ್ನಾಗಿದ್ದಾನೆ. ಹಾ ಭಂಡಾರಿ, ಭಂಡಾರಿ ನನ್ನ ಆತ್ಮೀಯ ಗೆಳೆಯ ಬಂದಿದ್ದಾನೆ. ಅವನಿಗೋಸ್ಕರ ಒಂದು ಒಳ್ಳೆ ಪಾರ್ಟಿ ಅರೇಂಜ್ ಮಾಡು. ಆಯ್ತು ದನಿ, ಹಿಂಗೆ ಹೋಗಿ ಹಿಂಗೆ ಬರ್ತಾನೆ. ಹಾ ಅಣ್ಣ, ಅಣ್ಣ ಬಾರ ಮತ್ತಂಗಿ, ಏನು ಇಷ್ಟೊಂದು ಕೋಪದಿಂದ ಬಂದಿರುವಲ್ಲ? ಅಣ್ಣ, ಯಾವನ ಒಬ್ಬ ವಿಷ ಕಂಠನಂತ ವ್ಯಕ್ತಿ ಅವನು ನಡು ಬೀದಿಯಲ್ಲಿ ನನ್ನನ್ನು ಚುಡಾಯಿಸಿ ಅವಮಾನ ಮಾಡಿಬಿಟ್ಟಿದ್ದಾನಣ್ಣ. ಏನು ಮಾಡಿದ್ರು ಹೇಳ್ತಿರುವ ಮಾತು? ದೇಹ ಎರಡಾದರೂ ಉಸಿರು ಒಂದೇ. ಅವನನ್ನು ತುಂಡು ತುಂಡಾಗಿ ಕತ್ತರಿಸಕ್ಕೆ ಬಿಡುತ್ತೇನೆ. ಯಾರನ್ನು ಹೇಳ ಮಾವನು, ಯಾರಂದು? ಅಣ್ಣ, ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಅವನಿಗೆ ಒಂದು ಗತಿ ಕಾಣಿಸಲೇಬೇಕು. ಅಂದಾಗ ಈ ಧನಲಕ್ಷ್ಮಿ ಮನಸ್ಸಿಗೆ ಶಾಂತಿ ಅಣ್ಣ. ಆಯ್ತಮ್ಮ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡ. ಹಾ ಮಿತ್ರ, ಹಾ ಹೇಳಿ ಧನರಾಜ್, ಅದು ಯಾವ ವಿಷಯ ಅಂತ? ನೀನು ಹೇಳಿದ ತಕ್ಷಣವೇ ಅವನು ಅವನ ತಾಯಿ ಗರ್ಭದಲ್ಲಿ ಅಡಗಿದ್ದರು ಸರಿ, ಅವನನ್ನು ಎಳೆದು ತಂದು ರುಂಡವನ್ನು ಕಡಿದು ನಮ್ಮ ಕಾಲುಗಳ ಹಾಕಿ ತುಳಿದು ಬಿಡೋಣ.
ಓಕೆ ಮಿತ್ರ. ಹಾ ಧನಲಕ್ಷ್ಮಿ, ಇವನು ನನ್ನ ಗೆಳೆಯ ವಿರಾಟ್ ಅಂತ. ಹಲೋ ವಿರಾಟ್, ಐ ಆಮ್ ಧನಲಕ್ಷ್ಮಿ ಅಂತ. ಐ ಆಮ್ ಯುವರಾಜ್ ಅಂತ. ಏನಿವಳ ರೂಪ, ಏನಿವಳ ಲಾವಣ್ಯ. ಇವಳನ್ನು ನೋಡ್ತಾ ಇದ್ದರೆ ಇವಳು ದೇವಲೋಕದ ಅಪ್ಸರಿಯಾಗೇ ಕಾಣುತ್ತಾಳೆ. ಇವಳನ್ನು ನಾನು ಮದುವೆ ಮಾಡಿಕೊಳ್ಳಲೇಬೇಕು. ಅದೇ ಈ ಯುವರಾಜನ ಕಾರಸ್ಥಾನ. ತಂಗಿ, ನೀನು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೊಳ್ಳ. ಸರಿ ಅಣ್ಣ, ನಾನಿನ್ನು ಹೋಗುತ್ತೇನೆ. ಹಾ ಭಂಡಾರಿ, ಲಘು ಅರೇಂಜ್ ಮಾಡು. ಈಗ ಮೊದಲು ಸ್ವಲ್ಪ ಡ್ರಿಂಕ್ಸ್ ತಗೊಂಡ್ರಲ್ಲ, ಆಮೇಲೆ ಕರ್ಸೋಣ್ರಿ. ಆಯ್ತು ಮಿತ್ರ. माझ्या पुढं नाही चालत.
ವಿರಾಜ್, ಮನಸ್ಸಿಗೆ ತಲ್ಲ ನೆನೆಸುವ ಹೆಣ್ಣನ್ನು ಕಂಡು ದಿಂಗು ಬಿಡದಂತಾಯಿತ. ಫುಲ್ ಎಂಜಾಯ್ ಆಯ್ತು ಮಿತ್ರ, ಆನಂದವಾಯಿತು. ನಾನಿನ್ನು ಹೋಗಿ ಬರಲೇ? ಆಯ್ತು, ಹೋಗಿ ಬಾ. ಹಾ ಮಿತ್ರ ಧನರಾಜ್, ಇನ್ನು ಮುಂದೆ ನೀನೇನು ಅವನ ಬಗ್ಗೆ ಚಿಂತೆ ಮಾಡಬೇಡ. ಮುಂದೆ ಅವನ ಸಾವಿನ ಸುದ್ದಿ ತಗೊಂಡೇ ಮತ್ತೆ ನಾನು ಈ ಮನೆಗೆ ಪ್ರವೇಶ ಮಾಡುತ್ತೇನೆ. ಗುಡ್ ಬಾಯ್. ಓಕೆ ಮಿತ್ರ, ಓಕೆ. ಶೇಖಂತ ಶೇಡು ಶೇಡು ಶೇಡಿಗಾಗಿ ನಡೆಯಿತು ರಾಮಾಯಣ, ಶೇಡು ಶೇಡಿಗಾಗಿ ನಡೆಯಿತು ಕುರುಕ್ಷೇತ್ರ, ಶೇಡು ಶೇಡಿಗಾಗಿ ನಡೆಯಲಿ ಬರುವೆ. ಶೇಡು ಬಯಸಿ ಸಜ್ಜಾಗಿ ಸರ್ವನಾಶ ಮಾಡಲು ಬರುವೆ. ರತ್ನ, ರತ್ನ, ಯಾಕ್ರಿ ಯಾವಾಗಿಂದ ಅಷ್ಟೊತ್ತು ಕೂಗ್ತಾ ಇದ್ರ? ಅದು ತಮ್ಮಂದ್ರು. ರತ್ನ, ಏನಿದು ಆಶ್ಚರ್ಯ? ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ನೀನು. ಅಲ್ರಿ, ನಾನು ಹುಡುಗ ಸುಂದರವಾಗಿ ಕಾಣ್ತಿದ್ದೀರಾ. ಹೌದಾ? ಏನ್ರಿ ಹೇಗೆ ಹೇಳ್ತಾ ಇದ್ದೀರಾ? ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾ? ನೋಡು, ಆಕಾಶದಲ್ಲಿರಲು ನಕ್ಷತ್ರದಂತೆ, ಆಗ ತಾನೇರಿದ ಮಲ್ಲಿಗೆಯಂತೆ ಬಂಗಾರದ ಬಣ್ಣ, ಜಿಂಕೆ ಕಣ್ಣು ಹೊಂದಿದ ಈ ನಿನ್ನ ಸೌಂದರ್ಯನ ಎಷ್ಟು ಹೊಡೆದಿರೋ ಕಡಿಮೆ ಸರಿ ನೋಡು. ಹೌದು, ಆ ಕಡೆ ತಿರುಗು. ಯಾಕೆ ಅಂತ ಗೊತ್ತಾಗ? ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಹೇಳೋರಿದ್ರೆ ಸ್ವಾರಸ್ಯ ಇರುವುದಿಲ್ಲ, ಹೇಳಿದ್ರೆ ಕೇಳಬೇಕು. ತಿರುಗು ಆ ಕಡೆ. ನೀವ್ ಹೇಗೆ ಹೇಳ್ತೀರೋ ಹಾಗೆ. ಅಪ್ಪ, ಆ ಸಾಕ್ಷಾತ್ ಅಪ್ಸರೇನೆ ದರೆಗಿಳಿದಂತೆ ಆಯ್ತು ನೋಡು. ನಿಮ್ಮನ್ನ ಪತಿಯಾಗಿ ಪಡೆದಂತ ನಾನೇ ಪುಣ್ಯವಂತೆ ನೋಡಿ. ಇಲ್ಲ ಇಲ್ಲ, ಮನೆಯಲ್ಲಿ ಸಿರಿತ ನಿಲ್ದಿದ್ರು ಕೂಡ ಹೆಂಡತಿಯ ಆಸೆ ಈಡೇರಿಸೋ ಶ್ರೀಮಂತಿಕೆ ಹೃದಯ ನನ್ನ ಗಂಡಂದಂತ ನಂಗೆ ಗೊತ್ತು ರೀ. ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಬಡತನ ತುಂಬಿ ತುಳುಕ್ತಾ ಇದ್ರು ಸಹಿತ ಅಂತ ಕಷ್ಟವನ್ನೆಲ್ಲ ಮರೆತು ನನ್ನ ಜೊತೆ ಸಂತೋಷದಿಂದ ನಗನಗ್ತಾ ಬಾಳ್ತಿದ್ಯಲ್ಲ, ನಿನ್ನಂತ ಸದ್ಗುಣತೆಯನ್ನು ಪಡೆದ ನಾನೇ ಭಾಗ್ಯವಂತ. ಇರಲಿ, ಬರೀ ಮಾತಿನಲ್ಲೇ ಮಲ್ಲಿಗೆ ಮಂಟಪ ಕಟ್ತೀಯೋ ಅಥವಾ ವಿಶೇಷ ಏನಾದ್ರೂ ಇದೆಯೋ? ವಿಶೇಷ ಏನ್ರಿ ಇದು ವಿಶೇಷ? ಏನಿಲ್ಲ, ಆ ಸುರಲೋಕದ ಅಪ್ಸರೆಯಂತೆ, ಆ ಕೋಗಿಲೆಯಂತೆ ಹಾಡಿ ನನ್ನ ಮನ ತಣಿಸಬಾರದೆ ಚಿನ್ನ. ಪತಿ ಆಸೆನ ಇಲ್ಲ ಅಂತೀನ, ನಿಮ್ಮ ಆಸೆ ಅಂತೆ ಆಗ್ಲಿ ಅಂದ್ರೆ. ಬಾನಣ್ಣ ಸನಿಹಕ್ಕೆ ಶ್ರೀರಾಮನ ಜನಕ್ಕೆ ನಾ ಕೊಡುವೆ ಶ್ರೀರಾಮನ ಜನಕ್ಕೆ ನಾ ಕೊಡುವೆ ಸಿಹಿ ಕಾಣಿಕೆ. ಚಂದ್ರಿಕೆ ಬಾನನ್ನ ಸನಿಹಕ್ಕೆ
ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ
ತುದಿಯಲ್ಲಿ ಶ್ರೀಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಾನೆ ಶಿಲೆಗಳ ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನಗೂ ಆನಂದವೇ ಸೇರಿ ಹಾಡಿದಾಗ ಬದುಕು ಸ್ವರ್ಗವೇ ಪೂರ್ಣ ಚಂದ್ರಿಕೆ ಆನಂದ ಧ್ವನಿಹತೆ ಶ್ರೀರಾಮನ ಜನಗೆ ನಾ ಕೊಡುವೆ ಸಿಹಿ ಕಾಣಿಕೆ ಕಂಠೀರವ ಯಾಕಪ್ಪ ದಿನ ದಿನ ಕುಲ್ಕುಲು ನಗುತ್ತಿರುವ ಇವತ್ತು ನಿನ್ನ ಮುಖ ಸಪ್ಪಗಾಗಿದೆಯಲ್ಲ ಯಾಕೆ ಅಂತ ಕೇಳ್ಬೋದಾ? ಯಾಕಿಲ್ಲದ ಹಾಗೆ ಸುಮ್ಮನೆ. ಯಾಕೆ ರವಿ ನೀನು ಒಂಥರ ಮಂಕಾಗಿದ್ಯಲ್ಲ, ಯಾಕೆ ಮನಸ್ಸಲ್ಲಿ ಏನಾದರೂ ನೋವಿದೆಯಾ? ಹೇಳ್ಬಾರ್ದೆ ನನ್ನ ಮುಂದೆ. ಅಣ್ಣ, ನೇತ್ರಾಳ ನೆನಪು ಚುಚ್ಚು ಚುಚ್ಚು ಕಾಡ್ತಾ ಇದೆಯಣ್ಣ, ಕಾಡ್ತಾ ಇದೆ. ಮೈದ್ನ ರವಿ, ಏನಪ್ಪ ನಾ ಹೇಳ್ತಿರೋದು? ನಿನ್ನೆ ಕನಸಿನಲ್ಲಿ ನನಗೆ ಅಮ್ಮನ ಮುಖ ಕಂಡೆ. ನೋಡಪ್ಪ, ಇಲ್ಲದ ವಿಷಯ ತಲೆಗೆ ಹಚ್ಕೊಂಡು ಚಿಂತೆ ಮಾಡಬೇಡಿ. ನೋಡು, ನಮಗಾದ್ರು ಯಾರಿದ್ದಾರೆ? ನೀವೇ ತಮ್ಮಂದ್ರಂದ್ರು ನೀವೇ, ಮಕ್ಕಳಂದ್ರು ನೀವೇ. ನಿಮ್ಮನ್ನು ಬಿಟ್ಟರೆ ನಮ್ಗೆ ಯಾರಿದ್ದಾರೆ ಅಂತ? ಏನಪ್ಪ ಕಂಠಿ, ನೀಗೊಂದು ಮಾತು ಕೇಳ್ತೀನಿ, ಹೇಳ್ತೀನಪ್ಪ? ಹೇಳು ಅತ್ತಿಗೆ, ಹೇಳು. ಅಲ್ಲಪ್ಪ, ನಮಗೆ ಮಕ್ಕಳಂತೂ ಇಲ್ಲ. ಹೊಟ್ಟೆಲಿ ಮಕ್ಕಳು ಹುಡ್ತಾ ಇದ್ರು ಕೂಡ ಮೈದಾನೆ ಮಕ್ಕಳು ಅಂತ ಭಾವಿಸ್ಕೊಂಡಿದ್ದೀವಿ. ಇನ್ನು ನಿಮ್ಮನೆ ಬಿಟ್ರೆ ನಮಗೆ ಯಾರಪ್ಪ ಗತಿ ಇದ್ದಾರೆ? ಯಾಕೆ ಈ ತರ ಮಾತಾಡ್ತೀರಿ? ಅಣ್ಣ, ಅತ್ತಿಗೆ ಯಾವತ್ತು ನಿಮ್ಮ ಕಣ್ಣಲ್ಲಿ ನೀರು ತರಿಸುವುದಿಲ್ಲ ಅಂತ ವಚನ ಕೊಟ್ಟಿದ್ದೇವೆ. ಅತ್ತಿಗೆಮ್ಮ, ಯಾಕಮ್ಮ ಈ ರೀತಿ ನನ್ನ ಕಣ್ಣಲ್ಲಿ ನೀರು? ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಇಲ್ಲಣ್ಣ, ನಿಮ್ಮ ಕಣ್ಣಲ್ಲಿ ನೀರು ತರ್ತಾ ಇದ್ವಿ. ಅಂತ ಪಾಪಿಗಳನ್ನ ನಾವು, ಪಾಪಿಗಳು. ಯಾಕೋ ಬೇರೆ ವಿಚಾರ ಮಾಡ್ತಾ ಇದ್ದೀಯ? ನೀವೇನು ಬೇರೆಯವನ? ನೋಡು, ನಾವು ಹೆತ್ತ ಮಕ್ಕಳಂತಿರೋ ನೀವು ನಮ್ಮನ್ನು ಸುಖವಾಗಿರ್ತೇನೆ ಅನ್ನೋ ನಂಬಿಕೆ ನನಗಿದೆ. ಆದರೆ ನನ್ನದೊಂದು ಮಾತನಾಡಿಸ್ಕೊಡ್ತೀಯ? ಏನು ಹೇಳಣ್ಣ, ಹೇಳು. ಏನಿಲ್ಲಪ್ಪ, ಕಲಿತ ವಿದ್ಯಾವಂತನಾದ ನೀನು ದೊಡ್ಡ ಪೊಲೀಸ್ ಅಧಿಕಾರಿ ಆಗಬೇಕನ್ನೋದೇ ನಿನ್ನ ಅಣ್ಣನ ಆಸೆ. ಅಣ್ಣ, ನೀನು ಕೈಯಿಂದ ಹೇಳಿದರೆ ನಾನು ತಲೆ ಮೇಲೆ ಇಟ್ಟುಕೊಂಡು ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ. ನಾಯಿ ನಿನ್ನ ಪಾದನ ಸತ್ಯ. ಸಂತೋಷ, ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ನೋಡು. ಅಲ್ಲಪ್ಪ, ನೀವು ಹೀಗೆ ಬೀದಿಲಿ ಇದ್ಕೊಂಡು ಅಳ್ತಾ ಇದ್ರೆ ನೋಡಿದ ಸಮಾಜದ ಜನ ನಮ್ಮ ಮೇಲೆ ಏನ್ ಅನ್ಕೊಳ್ತಾರೆ? ಮೈದೂರು ಚಿಂತೆಯಲ್ಲಿ ಕೊರಗ್ತಾ ಇದ್ದಾರೆ. ಅಣ್ಣ ಅತ್ತಿಗೆಯರಿಬ್ರು ಮೋಶ ಮಸ್ತಿ ಅಂತ ಒಂದಾಗ್ತಿದೆ ಅಂತ ಅನ್ಕೊಳ್ಳೋದಿಲ್ವಾ? ಏನಪ್ಪ ಇದೆಲ್ಲ? ಅಳಬೇಡ ಅತ್ತಿಗೆ, ಅಳಬೇಡ.
ನಿಮ್ಮನ್ನು ನೊಂದಿಸಿ ಮಾತನಾಡುವ ಉದ್ದೇಶ ನಮ್ಮದಲ್ಲ ಅತ್ತಿಗೆ, ನಮ್ಮದಲ್ಲ ಅತ್ತಿಗೆ. ನನಗೆ ಜನ್ಮ ಕೊಟ್ಟ ತಾಯಿ ಆ ತಾಯಿ, ನನಗೆ ಜೀವ ಕೊಟ್ಟವಳು ಈ ತಾಯಿ, ನಮ್ಮನ್ನು ನಡೆಸಲು ಕೇಳಿದವನು ಈ ತಂದೆ. ನೀವಿಬ್ಬರು ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಲಾಲಿಸಿ ಪಾಲಿಸಿ ನಮ್ಮನ್ನು ಬೆಳೆಸಿ ಇಟ್ಟು ದೊಡ್ಡವರಾಗಿ ಮಾಡಿದ್ರಿ. ನಿಮ್ಮ ಋಣವನ್ನು 7 ಜನ್ಮ ಎತ್ತಿ ಬಂದರೂ ತೀರಿಸಲಾಗದು ಅತ್ತಿಗೆ, ತೀರಿಸಲಾಗದು. ಅಷ್ಟೇ ಅಲ್ಲಪ್ಪ, ಇನ್ನೂ ಒಂದು ಮಾತಿದೆ ನೋಡಪ್ಪ ರವಿ. ಆದಷ್ಟು ಬೇಗ ಒಂದು ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿ ಬಂದು ನೇತ್ರಾಳ ಆ ಸಾವಿಗೆ ಯಾರು ಕಾರಣರೋ ಆ ಪಾಪಿಗೆ ಕೋಳ ಹಾಕಿ ಅವ್ರಿಗೊಂದು ಗತಿಯನ್ನ ಕಾಣಿಸ್ಬೇಕು. ಆಗ ಮಾತ್ರ ನಮ್ಮ ನೇತ್ರಾಳ ಆತ್ಮಕ್ಕೆ ಶಾಂತಿ ಸಿಗುತ್ತಪ್ಪ. ಆಯ್ತಮ್ಮ, ಆಯ್ತು, ನಿನ್ನ ಆಶೆಯಂತೆ ಈಡೇರಿಸುತ್ತೇನೆ. ಆದರೆ ನನ್ನ ನೇತ್ರವನ್ನು ಕೊಲೆ ಮಾಡಿದ ಕಟ್ಟುಕೊಂಡು ಯಾವನೇ ಆಗಿರಲಿ, ಅವನ ಕೈಗೆ ತೋಳವನ್ನು ಹಾಕಿಸಿ ಅವನು ಗಲ್ಲಿಗೆ ಏರಿಸಿದ್ದರೆ ನನ್ನ ಮನಸ್ಸಿಗೆ ಶಾಂತಿ ಅಲ್ಲ. ಅಂದಾಗಲೇ ನನ್ನ ನೇತ್ರನ ಆತ್ಮಕ್ಕೆ ಶಾಂತಿ, ನನ್ನ ಮನಸ್ಸಿಗೆ ನೆಮ್ಮದಿ. ಅಣ್ಣ, ಅತ್ತಿಗೆ, ಈ ದುಃಖವನ್ನು ನಾವೆಲ್ಲ ಮರೆತು ಒಂದಾಗಿ ಬಾಳಬೇಕೆಂದರೆ ನಾವು ಸಂತೋಷದಿಂದ ಹಾಡಿ ಕುಡಿಯೋಣ. ಆಯ್ತಪ್ಪ, ನಿಮ್ಮ ಸಂತೋಷನೇ ನಮ್ಮ ಸಂತೋಷ. ಯಾಕೆಂದ್ರೆ ಹೆತ್ತ ಮಕ್ಕಳಂತರೂ ನಿಮ್ಮಂದ ಆಸೆ ಈಡೇರಿಸುವುದೇ ನಮ್ಮಿಬ್ಬರ ಕರ್ತವ್ಯ. ಆಯ್ತು, ನೀವು ಹೇಳಿದಂತೆ ಆಗಲಿ. ಆಯ್ತಪ್ಪ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ನಿಮ್ಮ ಸಂತೋಷನೇ ನಮ್ಮಿಬ್ಬರ ಸಂತೋಷ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ, ಹೆಜ್ಜೆ ನಿನ ಸವಿಗೋದಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ, ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ, ಹೆಜ್ಜೆ ನಿನ ಸವಿಗೋದಿದು ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ. Jumah
ತಮಂತ್ರ ಸಂತೋಷ ಆಯ್ತಲ್ಲ ನಡ್ರಿ ಎಲ್ಲರೂ ಸೇರಿ ಊಟ ಮಾಡಿ ಆಯ್ತಲ್ಲ ಬೇಗನೆ ಬಿಸಿ ಅಡಿಗೆ ಮಾಡಿ